ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸರ್ ತಲೆ ಬೆಳಗ್ಗೆ 6 ಗಂಟೆಗೆ ನಿಮ್ಗೆ ಸಿಕ್ಬಿಡ್ತದೆ. ಐತೆ ಮಟನ್ ಐತೆ, ತಲೆ ಐತೆ, ಬೋಟಿ ಐತೆ, ಕಾಲ್ ಐತೆ. ಎಷ್ಟು ಬೇಗ ಸರ್ವಿಸ್ ಕೊಡ್ತಾರೆ. ಸರ್ವಿಸ್ ತುಂಬಾ ಬೇಗ ಇಮಿಡಿಯೇಟ್ ಇರುತ್ತೆ. ಕ್ವಾಲಿಟಿ ನಮ್ದು ಜಾಸ್ತಿ ಕಾಯಿಸಲ್ಲ ಇವರು ಇಂಪಾರ್ಟೆಂಟ್. ಮತ್ ನೋಡಿ ಎಲ್ಲ ಹೆಂಗ ಕಾಣ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಕಟ್ ಮಾಡೋದಲ್ಲ, ಒಂದು ಟೆಕ್ನಿಕಲ್ ಆಗಿ ಕಟ್ ಮಾಡ್ಬೇಕು ಇದನ್ನ. ಇಲ್ಲಾಂದ್ರೆ ಏನಿದೆ ಮೆದುಳು ಎಲ್ಲ ಸ್ವಲ್ಪ ಹಾಯ್ ಫ್ರೆಂಡ್ಸ್, ನಾವಿವತ್ತು ಇರುವಂತ ಜಾಗ ಬಂದು ಸಿರ್ಕೆ ಕೆಂಗೇರಿ ರಿಂಗ್ ರೋಡ್. ಸೊ ಇಲ್ಲಿ ಮಟನ್ ಶಾಪ್ ಬಂದಿದೀವಿ. ಸೊ ಇದು ಮಟನ್ ಶಾಪ್ ಹೆಸರು ಚೋಟು ಚಿಕನ್ ಅಂಡ್ ಮಟನ್ ಸೆಂಟರ್ ಅಂದ್ಬಿಟ್ಟು. ಸೊ ಇದು ಮೇನ್ ಲೊಕೇಶನ್ ಬಂದು ಸಿರ್ಕೆ ಅಪಾರ್ಟ್ಮೆಂಟ್ ಎದುರು. ಇದು ಸಿರ್ಕೆ ಮತ್ತೆ ಹೊಯ್ಸಳ ಸರ್ಕಲ್ ಮಿಡಲ್ ಬರುವಂತದ್ದು. ಸೊ ನೋಡಿ, ಇದು ಈ ರೋಡ್ ಬಂದು ನಿಮ್ಗೆ ಕೆಂಗೇರಿ ಸೈಡ್ ಇಂದ ಬರ್ತಾ ಇರುವಂತದ್ದು. ನೋಡಿ, ಇದು ಸಿರ್ಕೆಗೆ ಹೋಗ್ಬೇಕಾದ್ರೆ ಬರುವಂತದ್ದು. ಸೊ ನೀವು ಈ ಕಡೆಯಿಂದ ಬಂದ್ರೆ ಸಿರ್ಕೆಯಿಂದ ಬರುವಂತದ್ದು ನೋಡ್ತಾ ಇದೀರಲ್ವಾ ಇಲ್ಲಿ. ಇಲ್ಲಿ ಮೇನ್ ಬಂದು ನಿಮ್ಗೆ ಆದೀಶ್ವರ ಇರುತ್ತೆ ಇಲ್ಲಿ. ಸೊ ಆದೀಶ್ವರ ಆಪೋಸಿಟ್ ಇರುವಂತದ್ದು ಚೋಟು ಚಿಕನ್ ಮಟನ್ ಸೆಂಟರ್ ಅಂದ್ಬಿಟ್ಟು. ಸೊ ನೋಡ್ತಾ ಇದೀರಲ್ವಾ, ಚೋಟು ಚಿಕನ್ ಮಟನ್ ಸೆಂಟರ್ ಅಂತ. ಸೊ ಚಿಕನ್ ಮಟನ್ ಎರಡು ಕೂಡ ಒಂದೇ ಶಾಪ್ ಸಿಗುತ್ತೆ ನಿಮ್ಗೆ. ನೀವು ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ನೀವು ನಾಟಿ ಕೋಳಿ ಕೂಡ ಇಲ್ಲಿ ಸಿಗುತ್ತೆ. ಸೊ ಒಬ್ರು ಕಸ್ಟಮರ್ ಕೂಡ ನಾಟಿ ಕೋಳಿನ ತಗೊಂಡು ಬಂದಿದ್ದಾರೆ. ಬಾಯ್ಲರ್ ಕೋಳಿ ಮತ್ತೆ ಮೊಟ್ಟೆ ಕೋಳಿ ಮತ್ತೆ ನಾಟಿ ಕೋಳಿ ಎಲ್ಲ ತರ್ತಾರೆ ಇವರು. ಸೊ ಪ್ರೈಸ್ ಎಲ್ಲ ಯಾವ ತರ ಇದೆ ಮತ್ತೆ ಮಟನ್ ಎಲ್ಲ ಎಲ್ಲಿಂದ ತರಿಸ್ತಾರೆ, ಸೊ ಎಲ್ಲವನ್ನು ಅವರಿಂದನೇ ಕೇಳೋಣ. ಮತ್ತೆ ಅಫ್ಸರ್ ಅವರಿದ್ದಾರೆ. ಸರ್ ಕಸ್ಟಮರ್ ಒಳ್ಳೆ ಕ್ವಾಂಟಿಟಿ ಕೊಡೋಣ ಅಂತ ನಾವು ತುಂಬಾ ಪ್ರಯತ್ನ ಪಡ್ತಾ ಇದೀವಿ. ಮತ್ತೆ ಒಳ್ಳೆ ಕ್ವಾಂಟಿಟಿ ಕೊಡ್ತಾ ಇದೀವಿ. ಮತ್ತೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಕಸ್ಟಮರ್ ಇಂದ ನಮ್ಗೆ. ಆದಷ್ಟು ಬೇಗ ಕೊಟ್ಟು ಬೇಗ ಕಳ್ಸೋ ಪ್ರಯತ್ನ ಪಡ್ತೀವಿ. ಆದಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತಿದ್ವಿ ಅವ್ರ ಕಸ್ಟಮರ್ಗೆ. ಒಳ್ಳೆ ತರ ರೆಸ್ಪಾನ್ಸ್ ಕೊಟ್ಟು ಅದೇ ತರ ನಮ್ಮ ಅಂಗಡಿಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಐತೆ, ಒಳ್ಳೆ ಬಿಸ್ನೆಸ್ ಐತೆ. ಇನ್ನು ಮುಂದಕ್ಕೆ ಇಂಪ್ರೂವ್ ಮಾಡೋ ಪ್ರಯತ್ನ ಪಡ್ತಾನೆ ಇದ್ದೀವಿ. ಮತ್ತೆ ನಮ್ ರೇಟ್ ಮತ್ತೆ ರೀಸನಬಲ್ ರೇಟ್ ಮಾಡ್ತೀವಿ. ಎಲ್ಲರಿಗಿಂತ ಕಮ್ಮಿನೇ ಇಡ್ತೀವಿ. ಮತ್ತೆ ನಾವೆಲ್ಲ ಓನರ್ ಆಗಿ ನಾವೇ ನಡೆಸ್ತಾ ಇರೋದ್ರಿಂದ ಹುಡುಗರಿಗೆ ಬಿಡಲ್ಲ ಯಾವುದೇ ಕಾರಣಕ್ಕೆ. ಹುಡುಗರು ಇರ್ತಾರೆ, ಓನ್ಲಿ ಹೆಲ್ಪರ್ಸ್. ನಾವೇ ಇದ್ದು ನಾವೇ ಕಸ್ಟಮರ್ಗೆ ಅಟೆಂಡ್ ಮಾಡ್ತೀವಿ, ನಾವೇ ಕೊಡ್ತೀವಿ. ಅದರಿಂದ ಕಸ್ಟಮರ್ಗೆ ಏನೇ ಹೆಚ್ಚು ಕಮ್ಮಿ ಆಗ್ದಂಗೆ ನೋಡ್ಕೊಂತೀವಿ ನಾವು. ಒಳ್ಳೆ ತರ ನಾವು ಕಸ್ಟಮರ್ಗೆ ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ಸಿಗ್ಲಿ ಅಂತ ನಾವು ಆದಷ್ಟು ಎಷ್ಟು ಪ್ರಯತ್ನ ಪಡೋದು ಅಷ್ಟು ಪ್ರಯತ್ನ ಪಡ್ತಾ ಇದೀವಿ. ಮತ್ತೆ ಅರ್ಲಿ ಮಾರ್ನಿಂಗ್ ಓಪನ್ ಆಗುತ್ತೆ ನಿಮ್ಗೆ. 5:30 ನಿಮ್ ಮಟನ್ ಹೋಗ್ಬೇಕಂತ ಸಿಗುತ್ತೆ. ಆರ್ಡರ್ ಬಂದ್ರೆ ನಮ್ಗೆ 4 o'clock 3 o'clock ಬೇಕಂದ್ರೆ ನಿಮ್ಗೆ ಸಿಕ್ಬಿಡ್ತಾರೆ. ನಿಮ್ಗೆ ಏನ್ ಟೈಮಿಂಗ್ ಬೇಕು, ಯಾವ ಪೀಸ್ ಬೇಕು, ಯಾವ ಕ್ವಾಲಿಟಿ ಬೇಕು, ಯಾವ ಕ್ವಾಂಟಿಟಿ ಬೇಕು, ಮತ್ತೆ ಯಾವ ಪ್ರೈಸ್ ಬೇಕು, ಎಲ್ಲಾ ಪ್ರೈಸ್ ಐಟಮ್ ಸಿಗುತ್ತೆ. ಎಲ್ಲಾ ಪ್ರೈಸ್ ಮಟನ್ ಸಿಗುತ್ತೆ. ಎಲ್ಲಾ ತರದ ಐಟಮ್ಗಳನ್ನ ಕೊಡ್ತೀವಿ. ಮತ್ತೆ ನಾನ್ ವೆಜ್ ಎಷ್ಟೈತೆ ಎಲ್ಲಾ ಐಟಮ್ ಫಿಶ್ ಐತೆ, ಮಟನ್ ಐತೆ, ತಲೆ ಐತೆ, ಬೋಟಿ ಐತೆ, ಕಾಲ್ ಐತೆ, ಎಕ್ಸ್ಟ್ರಾ ಐಟಮ್ಸ್ ಏನೇನ್ ಬೇಕು ಎಲ್ಲ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ. ಮತ್ತೆ ನಾಟಿ ಕೋಳಿ, ಮೊಟ್ಟೆ ಕೋಳಿ, ಬೈಲರ್ ಕೋಳಿ ಆದಷ್ಟು ಎಲ್ಲ ಸಿಗುತ್ತೆ. ಮತ್ತೆ ಕಸ್ಟಮರ್ ಯಾವುದೇ ಕಾರಣಕ್ಕೂ ವೇಟ್ ಮಾಡಿಸಲ್ಲ. ಎಲ್ಲ ಒಂದೇ ಕಡೆ ಸಿಗುತ್ತೆ, ವೇಟ್ ಮಾಡಿಸಲ್ಲ. ಆದಷ್ಟು ಬೇಗ ಕಸ್ಟಮರ್ನ ಕೊಟ್ಬಿಟ್ಟು ಅವ್ರಿಗೆ ಬೇಜಾರ್ ಮಾಡಕ್ ಹೋಗಲ್ಲ. ಕಸ್ಟಮರ್ನ ಮನ್ಸು ಕಳ್ಸಲ್ಲ. ಹಾಗಾಗಿ ಡಿಲೇನು ಮಾಡಲ್ಲ. ಯಾವ್ದೇ ಕಾರಣ ಕಸ್ಟಮರ್ ಮನ್ಸು ನೋಡಬಾರ್ದು. ನಾವೇ ಇಡ್ತೀವಿ ಎಷ್ಟೇ ಹುಡುಗರು ನಮ್ಗೆ. ಯಾಕಂದ್ರೆ ಎಲ್ಲಾ ಕಡೆ ಲೇಬರ್ಸ್ ಪ್ರಾಬ್ಲಮ್ಗಳು ಇರ್ತವೆ. ನಾವೇನ್ ಮಾಡ್ತೀವಿ, ಬೇಕಾಗಿರೋ 3 ಲೇಬರ್ಸ್ ಬದಲು ನಾವು 8 ಲೇಬರ್ಸ್ ಇಟ್ಟಿರ್ತೀವಿ. ಯಾರು 2 ಡಿಲೇ ಆದ್ರೂ ಕೂಡ ನಮ್ಗೆ ಎಕ್ಸ್ಟ್ರಾ ಲೇಬರ್ಸ್ ಇರ್ಲಿ ಅಂತ ನಾವು ಲೇಬರ್ಸ್ ಇಟ್ಬಿಟ್ಟು ಕಸ್ಟಮರ್ ಕ್ಲೀನ್ ಆಗಿ ಸರ್ವಿಸ್ ಕೊಡ್ತೀವಿ. ಒಳ್ಳೆ ಸರ್ವಿಸ್ ಕೊಟ್ಟು ಒಳ್ಳೆ ಇದ್ ಮಾಡಕ್ ಪ್ರಯತ್ನ ಪಡ್ತಾ ಇದೀವಿ. ಸರ್ ಬೆಳಿಗ್ಗೆ 5:30 ಓಪನ್ ಆಗ್ಬಿಡ್ತದೆ. ಸಾಯಂಕಾಲ 9:30 ವರೆಗೂ ಇರುತ್ತೆ ಅಂಗಡಿ. ಮಂಡೇ ಒಂದ್ ದಿವಸ ಹಾಲಿಡೇ ಮಾಡ್ತೀವಿ. ವೀಕ್ ಎಲ್ಲ ಅಂಗಡಿ ಇರುತ್ತೆ. ಮಂಡೇ ಮಾತ್ರ ಯಾವುದೇ ಕಾರಣಕ್ಕೆ ರಜಾ ಇರಲ್ಲ. BBMP ಇಂದ ಏನಾದ್ರು ಇಶ್ಯೂ ಇದ್ರೆ ಕ್ಲೋಸ್ ಮಾಡಿ ಅಂತ ಅದಕ್ಕೆ ಮಾತ್ರ ಕ್ಲೋಸ್ ಮಾಡ್ತೀವಿ. ಯಾವುದೇ ಕಾರಣ ಬೇರೆ ಟೈಮಲ್ಲಿ ಅಂಗಡಿ ಏನೇ ಆಗಲಿ ಕ್ಲೋಸ್ ಆಗಲ್ಲ. ಈಗ ಸದ್ಯಕ್ಕೆ 8 ಜನ ಕೆಲಸ ಮಾಡ್ತಾ ಇದಾರೆ ಸರ್. 8 ಮೆಂಬರ್. ನಾವು ಅಣ್ಣ ತಂದ್ರು ನಾವ್ ಇಬ್ರು ಇರ್ತೀವಿ. ಮಗ 3 ಜನ ಬಿಟ್ಟು ಟೋಟಲ್ 11 ಮೆಂಬರ್ಸ್ ಇರ್ತೀವಿ ನಾವು ಅಂಗಡಿಯಲ್ಲಿ. ನಾವು 3 ಜನ ಬಿಟ್ಟು 8 ಮೆಂಬರ್ಸ್ ವರ್ಕರ್ಸ್ ಇರ್ತಾರೆ.
ಮಟನ್ ಎಲ್ಲ ಏನು ರೇಟ್ ಇದೆ ಸರ್ ಈಗ? ಈಗ ಸದ್ಯಕ್ಕೆ 800 ರೂಪಾಯಿ ಇದೆ ಸರ್. ಮಟನ್ ಕೆಜಿ 800. ಪರ್ ಕೆಜಿ 800 ರೂಪಾಯಿ ಮಟನ್. ತಲೆ ಕೆಜಿ 350 ರುಪೀಸ್. ಹಾ, ಪರ್ ಕೆಜಿ 4 ಪೀಸ್ ಕಾಲು ಬಂದು ನಿಮ್ಗೆ 350 ರುಪೀಸ್ ಆಗುತ್ತೆ. ಬೋಟಿ ಎಲ್ಲ ಸೈಜ್ ಲೆಕ್ಕ ಇರುತ್ತೆ ನಿಮ್ಗೆ. 500, 400, 600 ಈ ತರ ಬರುತ್ತೆ ನಿಮ್ಗೆ ಬೋಟಿ ಎಲ್ಲ ಸೆಟ್. ನೋಡಿ ಫ್ರೆಂಡ್ಸ್, ಇದು ತಲೆ ಎಲ್ಲ ರೆಡಿ ಮಾಡಿರೋಂಥದ್ದು ಬೆಳಿಗ್ಗೆ 7 ಗಂಟೆಗೆ ರೆಡಿ ಆಗಿದೆ. ಸೊ ನೀವು ಅರ್ಲಿ ಮಾರ್ನಿಂಗ್ ಬಂದು ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಎಲ್ಲ ಕೂಡ ಫ್ರೆಶ್ ಆಗಿ ಸಿಗುತ್ತೆ ಐಟಮ್. ಎಲ್ಲ ನಾಟಿ ಮರಿ ತಲೆಗಳು ಇದು ರೆಡಿ ಆಗಿರುವಂತದ್ದು. ನೋಡಿ ಯಾವ ತರ ರೆಡಿ ಮಾಡಿಟ್ಟಿದ್ದಾರೆ ಅಂತ. ರೆಡಿ ಮಾಡಿರುವಂತದ್ದು. ಸರ್ ಏನ್ ಮಾಡ್ತಾ ಇದೀರಿ? ಸರ್ ಕೈಮಾ ಮಾಡ್ತಾ ಇದೀವಿ. ಡೈಲಿ ಬಂದು ನಿಮ್ಗೆ ಕೈಯೆಲ್ಲ 9 ಮೈಲ್ ಮಾಡ್ಕೊಡ್ತೀವಿ. ಸಂಡೆ ಒಂದಿನ ಬೇಗ ಬಂದು ಕಸ್ಟಮರ್ಗೆ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಮಿಷಿನ್ ಇಟ್ಟಿದೀವಿ, ಬೇಗ ಸರ್ವಿಸ್ ಕೊಡೋದಂತರ. ಇದು ಡೈಲಿ ಇರೋದು ನಿಮ್ಗೆ ಮ್ಯಾನ್ಯುವಲ್ ಬರುತ್ತೆ. ನಿಮ್ಗೆ ನಿಮ್ಗೆ ಎಲ್ಲ ಕ್ಲೀನ್ ಆಗಿ ಮಕ್ಕಳು ಬಾಟಮು ಮಟನ್ ಬರುತ್ತೆ. ಹಿಂಗೆ ಮುಂದೆ ಹಿಂಗೆ ಬರುತ್ತೆ. ನಾರ್ಮಲಿ ತರ ಬರುತ್ತೆ. ಸರ್ ನಿಮ್ಮ ಹೆಸರು? ಹೆಸರು ಕೇಶವ್ ಅಂತ. ನಾವು ಸುಮಾರು ಒಂದು 18 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ. ಇನ್ನು ಮಟನ್ ತುಂಬಾ ಚೆನ್ನಾಗಿದೆ. ಮಟನ್ ಅಂತೂ ನಾಟಿ ಮಟನ್ ಸಿಗೋದಿದೆ. ನಾವು ರೆಗ್ಯುಲರ್ ವಾರಕ್ಕೆ 3 ಸಲ ಬಂದೇ ಬರ್ತೀನಿ. ಕ್ವಾಲಿಟಿ ಮತ್ತೆ ಪ್ರೈಸು ತುಂಬಾ ರೀಸನಬಲ್ ಆಗಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಅದು ನಾವು 18 ವರ್ಷ ಬರ್ತಾ ಇದೀವಿ ಅಂದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ರೆಗ್ಯುಲರ್ ಆಗಿ ಇಲ್ಲಿ ಬರ್ಬೇಕಂದ್ರೆ ಈ ಕಾರಣ ಇರ್ಬೋದು. ಸೊ ಫ್ರೆಶ್ ಆಗಿರ್ತದೆ ಎಲ್ಲ ಐಟಮ್ಸ್ ತುಂಬಾ ಚೆನ್ನಾಗಿದೆ. ಪ್ರೈಸ್ ಎಲ್ಲ ಹೇಗಿದೆ ಸರ್? ಪ್ರೈಸ್ ಎಲ್ಲ ಎಲ್ಲರಿಗಿಂತ ಒಂದು 700 800 ರೂಪಾಯಿ ಮಟನ್ನು. ಚಿಕನ್ ಎಲ್ಲ ಫ್ರೆಶ್ ಆಗಿರುತ್ತೆ. ಚಿಕನ್ ಎಲ್ಲ ಇವ್ರೇನ ಅಲ್ಲಿ ಮರಿಗಳೆಲ್ಲ ಸ್ವಲ್ಪ ರೂರಲ್ ಅಲ್ಲಿ ಅಲ್ಲಿ ತರ್ತಾರೆ, ನಾಟಿ ಮರಿಗಳು ಅಂತ. ನಾವ್ ಇಲ್ಲಿ ಬರೋದು ನಾವು ಮಟನ್ ಚೆನ್ನಾಗಿರ್ಬೇಕು ಇಂಪಾರ್ಟೆಂಟ್ ಆಗಿ. ಅದಕ್ಕೋಸ್ಕರ ಬರ್ತೀವಿ. ಒಂದು ವಾರಕ್ಕೆ 2 ದಿನ 3 ದಿನ ಫ್ರೆಂಡ್ಸ್ಗೂ ಕಳಿಸಿ ನಾವು ಎಷ್ಟೋ ಜನ ಕೇಳಿ. ಯಾಕೆಂದ್ರೆ ಮತ್ತೆ ಇಲ್ಲಿ ಬಂದ್ರೆ ಸರ್ವಿಸ್ ತುಂಬಾ ಬೇಗ ಇರುತ್ತೆ. ಕ್ವಾಲಿಟಿ ನಮ್ದು ರೆಗ್ಯುಲರ್ ನೋಡೋದ್ರಿಂದ ಜಾಸ್ತಿ ಯೋಚನೆ ಮಾಡಲ್ಲ. ಪಟಾಪಟ್ ಹೇಳಿದ ತಕ್ಷಣ ಜಾಸ್ತಿ ಕಾಯಿಸಲ್ಲ ಇವರು. ಇಂಪಾರ್ಟೆಂಟ್. ಮತ್ ನೋಡಿ ಎಲ್ಲ ಹೆಂಗ ಕಾಣ್ತಾ ಇರುತ್ತೆ. ಯೋಚನೆ ಮಾಡಂಗಿಲ್ಲ. ಐಕೆ ಮಾಡು ಅದೆಲ್ಲ ಮಾಡಿ ಈ ಚನ್ನಪಟ್ಟಣ ಹಿಂಗೆ ರೂರಲ್ ತರ್ತಾರೆ. ಕೆಲವು ಉತ್ತರ ಕನ್ನಡದಿಂದ ತರ್ತಾರೆ. ಚೆನ್ನಾಗಿರುತ್ತೆ. ಅದಕ್ಕೆ ನಾನ್ ಮಾಡ್ತೀನಿ ಬೆಳಗ್ಗೆ ಎಷ್ಟೇ ಅರ್ಲಿ ಮಾರ್ನಿಂಗ್ ಬಂದು 5 ನಿಮಿಷಕ್ಕೆ ಹೋಗ್ತಾ ಇರ್ಬೋದು ಇಲ್ಲಿ ಬಂದ್ರೆ. ಆ ಖುಷಿಗೆ ಬರ್ತಾ ಇರ್ತೀವಿ. ಇನ್ನೇನಿಲ್ಲ. ನೀವು ಬೇರೆ ಕಡೆ ಹೋದ್ರೆ ಕಾಯ್ಬೇಕು ಅಂತ ಕಾಯೋದು ಒಂದು. ಮತ್ತೆ ನಮ್ಗೆ ಬೇಕಾಗಿದ್ ತರ ಸಿಗ್ಬೇಕಲ್ಲ. ಮತ್ತೆ ಸ್ವಲ್ಪ ಕೈಮಾ ಕಂಡೆ ಅಂದ್ರೆ ಬೇರೆಯವ್ರ ಕಾಯಿಸ್ಬಿಡ್ತಾರೆ. ಇವ್ರ ಏನ್ ಮಾಡ್ತಾರೆ, ನಾವ್ ಬರೋ ಎಲ್ಲ ಪಟಾಪಟ್ ರೆಡಿ ಮಾಡಿ ಇಟ್ಟಿರ್ತಾರೆ. ನಮ್ ಮೊದ್ಲಿನ ಗೊತ್ತಿರೋದ್ರಿಂದ ಚಿಂತೆ ಇರಲ್ಲ. ಸರ್ ನೀವಿ ನೋಡಿ ಫ್ರೆಂಡ್ಸ್, ಇದು ನಾಟಿ ಮರಿನ ಗೋಡನಲ್ಲಿ ಹಾಕಿರುವಂತದ್ದು. ನೋಡಿ ಎಷ್ಟು ಮರಿಗಳೆಲ್ಲ ಎಷ್ಟು ಎಳ್ಸಾಗಿದೆ ಅಂತ. ಸೊ ಕಸ್ಟಮರ್ ಕೂಡ ಇದೇ ತರದ ಚಿಕ್ಕ ಚಿಕ್ಕ ಮರಿಗಳನ್ನ accept ಮಾಡ್ತಾರೆ. ಸೊ ಇವರು ಯಾವುದೇ ದೊಡ್ಡ ಫಾರಂ ಮರಿ ಬೇರೆ ಕಡೆಯಿಂದ ಯಾವ ತರೋದು ಆ ತರ ಆಂಧ್ರ ಮರಿ ಈ ತರ ಮರಿ ಅವರು ಇದು ಕಟ್ ಮಾಡಲ್ಲ. ನೋಡ್ಬೋದು ನೀವು ಮರಿಗಳೆಲ್ಲ ತುಂಬಾ ಚಿಕ್ಕದಾಗಿರುವಂತದ್ದು ಮೇಕೆಗಳೆಲ್ಲ. ನಾನು ಅನಿಲ್ ಅಂತ ಹೇಳಿ, ನಾನು ಚೋಟು ಮಟನ್ ಸ್ಟಾಲ್ ಏರೋಹಳ್ಳಿಯಲ್ಲಿ ಮಾಗಡಿ ರೋಡ್ ನೋಡ್ತಾ ಇದ್ದೀನಿ. ಅಲ್ಲಿ ಕೂಡ ಚೆನ್ನಾಗಿ ಕ್ವಾಲಿಟಿ ಕೊಡ್ತಾ ಇದ್ರು. ಇಲ್ಲಿ 15 ವರ್ಷದಿಂದ ಕೆಂಗೇರಿಯಲ್ಲಿ ಬಂದಿದ್ದೇನೆ. ಅಲ್ಲಿ ಕೂಡ ಒಳ್ಳೆ ಕ್ವಾಲಿಟಿ ಸರ್ವಿಸ್ ಕೊಡ್ತಾರೆ ಅವರು. ಮಟನ್ ಬೋಟಿ ಆಗ್ಲಿ, ತಲೆ ಮಾಂಸ ಆಗ್ಲಿ, ನಾಟಿ ಕೋಳಿ ಆಗ್ಲಿ, ಯಾವ್ದು ಚಿಕನ್ ಬೇಕಾದ್ರೂ ಚೆನ್ನಾಗಿ ಕ್ವಾಲಿಟಿ ಕೊಡ್ತಾರೆ ಅವರು. ಕ್ವಾಲಿಟಿ ಸರ್ವಿಸ್ ಕೂಡ ಫಾಸ್ಟ್ ಇದೆ ಅವ್ರದ್ದು. ಯಾವಾಗ್ಲೂ ಬಂದು ವಿಸಿಟ್ ಮಾಡಿ ಇಲ್ಲಿ ತಗೊಂಡು ಹೋಗ್ಬೋದು. ಹುಡುಗರು ಕೂಡ ಜಾಸ್ತಿ ಇರೋದ್ರಿಂದ ಸರ್ವಿಸ್ ಕೂಡ ನಿಮ್ಗೆ ಫಾಸ್ಟ್ ಆಗಿ ಸಿಗುತ್ತೆ. ಕ್ವಾಲಿಟಿ ಕೂಡ ಒಳ್ಳೆ ಕ್ವಾಲಿಟಿ ಅವರು ಕೊಡ್ತಾರೆ. ಎಲ್ಲ ನಾಟಿ ಕೋಳಿ ಆಗ್ಲಿ ಯಾವ ಕೋಳಿ ಆದ್ರೂ ಚೆನ್ನಾಗಿ ಕ್ವಾಲಿಟಿ ಕೊಡ್ತಾರೆ. ನಾವು ಇವತ್ತು ನಾಟಿ ಕೋಳಿ ತಗೊಂಡೆ. ಮನಸ್ಸಾಯ್ತು ತಿನ್ನೋಣ ಅಂತ ಹೇಳಿ. ಯಾವಾಗ್ಲೂ ಮಟನ್ ತಗೊಂಡೋಗುದು, ಬ್ರಾಯ್ಲರ್ ತಗೊಂಡು ಇವತ್ತು ನಾಟಿ ಕೋಳಿ ತಗೊಂಡಂತ. ಥ್ಯಾಂಕ್ ಯು. 550.
ನೋಡಿ ಫ್ರೆಂಡ್ಸ್, ಒಬ್ರು ಕಸ್ಟಮರ್ ತಲೆ ಬೇಕು ಅಂತ ಬಂದಿದ್ದಾರೆ, ಅವರು ಕೂಡ ತಗೊಂಡು ಹೋಗ್ತಾ ಇದಾರೆ. ಸರ್, ಎಷ್ಟು ಕೆಜಿ ಇದೆ ತಲೆ? ಇದು 1.25 ಕೆಜಿ ಇದೆ ಅಂತ ಹೇಳ್ತಾ ಇದಾರೆ. ನೋಡಿ, 440 ರುಪೀಸ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ನೋಡಿ, ಇದು ತಲೆ ವೆಯ್ಟ್ ಮಾಡ್ತಾ ಇರುವಂತದ್ದು. ಸೊ ಬನ್ನಿ, ಯಾವ ತರ ಕಟ್ ಮಾಡ್ತಾರೆ ಅಂತ ನೋಡೋಣ. ಬನ್ನಿ, ಈಗ ಕಟ್ ಮಾಡೋದು ತಗೊಂಡು ಹೋಗ್ತಾ ಇದಾರೆ. ಬನ್ನಿ, ಯಾವ ತರ ಕ್ಲೀನ್ ಆಗಿ ಕಟ್ ಮಾಡ್ತಾರೆ ಅಂತ ನೋಡೋಣ. ನೋಡಿ, ಇದು ತಲೆ ಕಟ್ ಮಾಡ್ತಾ ಇರುವಂತದ್ದು. ಬೇರೆ ಕಡೆ ಆದ್ರೆ ನೋಡಿರ್ಬೋದು, ಮತ್ತೆ ಹಳ್ಳಿ ಕಡೆ ಸುಮ್ನ ಅಷ್ಟು ಚೆನ್ನಾಗಿ ಕಟ್ ಮಾಡೋದಲ್ಲ, ಒಂದು ಟೆಕ್ನಿಕಲ್ ಆಗಿ ಕಟ್ ಮಾಡ್ಬೇಕು ಇದನ್ನ. ಇಲ್ಲಾಂದ್ರೆ ಏನಿದೆ ಮೆದುಳು ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇರೋದಂಥದ್ದೆಲ್ಲ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಕಟ್ ಮಾಡ್ತಾ ಇದಾರೆ ಅಂತ. ಬ್ರೈನ್ ಎಲ್ಲ ನೋಡಿ ನೀಟಾಗಿ ತೆಗಿತಾ ಇದಾರೆ. ತೋರ್ಸಿ ಸರ್, ಅದು ಬ್ರೈನ್ ಕೈಲಿ ಎತ್ಕೊಂಡು. ನೋಡಿ ಸರ್, ಇದು ಬ್ರೈನ್, ಇದು ನೀಟಾಗಿ ತೆಗಿದ್ದಾರೆ, ಯಾವುದೇ ಡ್ಯಾಮೇಜ್ ಆಗಿಲ್ಲ. ಸೊ ನೆಕ್ಸ್ಟ್ ಕಟ್ ಮಾಡ್ತಾ ಇರುವಂತದ್ದು. ಯಾವುದೇ ವೇಸ್ಟೇಜ್ ಮೂಳೆ ಇತ್ತಂದ್ರು ಅವರು ಎಲ್ಲ ಕ್ಲೀನ್ ಆಗಿ ಸಪ್ರೇಟ್ ಮಾಡಿ ಏನ್ ಬೇಕೋ ಅದನ್ನ ಮಾತ್ರ ನೀಟಾಗಿ ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟ್ ರೆಡಿ ಆಗಿರುವಂತದ್ದು ಒಂದು ತಲೆಯಲ್ಲಿ. ಸರ್, ಇದು ಮಟನ್ ಎಷ್ಟು ಸಿಗುತ್ತೆ ನಮ್ಗೆ ಒಂದು ತಲೆ ಕಟ್ ಮಾಡಿದ್ರೆ? ಮೂಳೆ ಎಲ್ಲ ಹೋಗಿ 1 ಕೆಜಿ ಮಟನ್ ಸಿಗುತ್ತೆ. ನೋಡಿ, ಬ್ರೈನ್ ಇದು ಸಪ್ರೇಟ್ ಮಾಡ್ತಾ ಇರುವಂತದ್ದು ಇದು. ನೋಡಿ ಫ್ರೆಂಡ್ಸ್, ಇದು ಬೆಳಗ್ಗೆ ಆಗಿರುವಂತದ್ದು. ಸಂಡೆ ಆಗಿರೋದ್ರಿಂದ ಕಸ್ಟಮರ್ ಇನ್ನೊಂದು 1/2 ಅವರ್ ಆಯ್ತು ಅಂದ್ರೆ ಫುಲ್ ಎಲ್ಲ ರಶ್ ಆಗ್ಬಿಡುತ್ತೆ. ಸೊ ನಮ್ಗೇನಾದರೂ ಮನೆಗೆ ಮಟನ್ ಬೇಕು, ಇಲ್ಲ ಫಂಕ್ಷನ್ಗಳಿಗೆ ಮಟನ್ ಬೇಕು ಅಂತಂದರೆ ನಾವು ನೋಡೋದೇ ಮಟನ್ ಶಾಪಲ್ಲಿ ಮಟನ್ ಚೆನ್ನಾಗಿದೆಯಾ ಏನು ಅಂತ. ಸೊ ಇದು ನಾಟಿ ಮರಿನಾ, ಫಾರಮ್ ಮರಿನಾ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಮಾಡ್ತಾ ಇರುವಂಥದ್ದು ಪ್ಯೂರ್ ನಾಟಿ ಮರಿ ಮಾಂಸಗಳು. ಸೊ ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್.